ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ. ಇದು ನನ್ನ ಶಾಲೆ, ನಾ ಕಲಿತಂತಹ ನೆಚ್ಚಿನ ಶಾಲೆ, ಸರಕಾರಿ ಪ್ರೌಢಶಾಲೆ ಕಕ್ಕಿಂಜೆ. ನಾವು ನಮ್ಮ ಬಾಲ್ಯದ ಕೆಲವು ಸಿಹಿ ನೆನಪುಗಳನ್ನು ನಮ್ಮ ಶಾಲೆಯಲ್ಲಿಯೇ ಕಳೆದಿರುತ್ತೇವೆ. ಬಹಳಷ್ಟು ವರ್ಷಗಳ ನಂತರ ನಾನು ನನ್ನ ಶಾಲೆಗೆ ಭೇಟಿ ನೀಡಿದೆ. ಈ ಸಂದರ್ಭದಲ್ಲಿ ನಾನು ಆ ಸಮಯದಲ್ಲಿ ಇದ್ದಂತಹ ಶಾಲೆಯ ಪರಿಸರಕ್ಕೂ ಹಾಗೂ ಈಗ ಕಂಡಂತಹ ಪರಿಸರಕ್ಕೂ ಬಹಳಷ್ಟು ವ್ಯತ್ಯಾಸವನ್ನು ಕಂಡೆ. ಅಂದಿನ ನೆನಪುಗಳು ಇಂದು ಮರುಕಳಿಸುವಾಗ ಆಗುವಂತಹ ಸಂತೋಷವೇ ಬೇರೆ. ಶಾಲೆಯ ಮುಂಭಾಗದಲ್ಲಿದ್ದಂತಹ ಹೂದೋಟವಂತೂ ಬಹಳಷ್ಟು ಸುಂದರವಾಗಿತ್ತು. ಈ ಹೂದೋಟವನ್ನು ಬಹಳ ಶ್ರಮದಿಂದ ನಿರ್ಮಿಸಿ ಶಾಲೆಯನ್ನು ಇನ್ನಷ್ಟು ಅಂದಗೊಳಿಸಿದಂತಹ ಕೀರ್ತಿ ನಮ್ಮ ವಿಜ್ಞಾನ ಅಧ್ಯಾಪಕರಾದಂತಹ ಶ್ರೀ ಪ್ರಕಾಶ್ ತೆಲಿಗಿ ಸರ್ ಅವರಿಗೆ ಸಲ್ಲುತ್ತದೆ. ಪ್ರಕಾಶ್ ಸರ್ ಅವರು ನಮ್ಮನ್ನು ಅಗಲಿದರೂ ಅವರ ನೆನಪುಗಳು ನಮ್ಮ ಮನಸ್ಸಿನಲ್ಲಿ ಶಾಶ್ವತ. ಮುಖ್ಯೋಪಾಧ್ಯಾಯರ ಕೊಠಡಿಯನ್ನು ಪ್ರವೇಶಿಸಿದಾಗ ನಾನು ಕಂಡದ್ದು ನನ್ನ ಬ್ಯಾಚಿನ ಫೋಟೋ. ಅದರಲ್ಲೂ ಮೇಲುಗಡೆಯಲ್ಲಿ ಇದ್ದಂತಹ ನನ್ನ ಫೋಟೋವನ್ನು ಕಂಡು ಬಹಳಷ್ಟು ಸಂತೋಷಗೊಂಡೆ. ನನಗೆ ಕಲಿಸಿದಂತಹ ನನ್ನ ಹಿಂದಿ ಟೀಚರನ್ನು ನೋಡಿ ನಾನು ಬಹಳಷ್ಟು ಖುಷಿಪಟ್ಟೆ. ಹಾಗೆ ನಮ್ಮನ್ನು ಅಗಲಿದಂತಹ ವಿಜ್ಞಾನ ಸರನ್ನು ಫೋಟೋದಲ್ಲಿ ನೋಡಲು ಬಹಳಷ್ಟು ದುಃಖವಾಯಿತು. ಇಲ್ಲಿನ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ನಾನು 9ನೇ ತರಗತಿಯಲ್ಲಿದ್ದಾಗ ಇದೇ ಜಾಗದಲ್ಲಿ ನಾನು ಕೂತ್ಕೊಳ್ತಾ ಇದ್ದೆ. ಇದೇ ಕಿಟಕಿ, ಈ ಡೆಸ್ಕ್, ಬೆಂಚ್ ನೋಡಿದಾಗ ಏನೋ ಸಂತೋಷ. ಬಿಸಿಯೂಟದ ಕೊಠಡಿಯಂತೂ ಬಹಳಷ್ಟು ಶುಚಿತ್ವವಾಗಿ ಕಾಪಾಡಿಕೊಂಡಿದ್ದಾರೆ. ಈ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಸಮಯ ಸಿಕ್ಕಾಗ ಒಮ್ಮೆ ಶಾಲೆಗೆ ಭೇಟಿ ನೀಡಿ ನಮ್ಮ ಶಾಲೆಯನ್ನು ನೋಡಿ ಒಮ್ಮೆ ಆನಂದಿಸಿಕೊಳ್ಳಿ ಎಂದು ಹೇಳುತ್ತಾ ನನ್ನ ಈ ಲಾಗ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ.